ಮತ್ತು ಲಗಾನ್ ಗಜನಿ ಸಹನಟ ಪ್ರದೀಪ್ ರಾವತ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಬಾಲಿವುಡ್ ಸೂಪರ್ ಸ್ಟಾರ್ ಅಮೀರ್ ಖಾನ್ ಮುಂಬೈಗೆ ಆಗಮಿಸಿದ್ದು ದಿವಂಗತ ನಟನಿಗೆ ಅಂತಿಮ ನಮನ ಸಲ್ಲಿಸಿದರು. ಅಮೀರ್ ಖಾನ್ ಕಿತ್ತಳೆ ಶರ್ಟ್ ಮತ್ತು ನೀಲಿ ಪ್ಯಾಂಟ್ ಧರಿಸಿ ತಮ್ಮ ದೀರ್ಘಕಾಲದ ಸಹನಟನಿಗೆ ಭಾವನಾತ್ಮಕ ವಿದಾಯ ಹೇಳಲು ತಮ್ಮ ಕಾರಿನಲ್ಲಿ ಸ್ಮಶಾನಕ್ಕೆ ಬಂದರು. ತಮ್ಮ ಸಹನಟ ಪ್ರದೀಪ್ ರಾವತ್ ಅವರ ಮುಖವನ್ನು ನೋಡಿ ಭಾವೋದ್ವೇಗಕ್ಕೆ ಒಳಗಾದರು. ಹಿಂದೂ ಪದ್ಧತಿಯಂತೆ ಪ್ರದೀಪ್ ರಾವತ್ ಅವರ ಅಂತ್ಯಕ್ರಿಯೆ ನೆರವೇರಿತು. ವೆರೈಟಿ ಇಂಡಿಯಾದೊಂದಿಗೆ ಮಾತನಾಡಿದ ಅಮೀರ್, ಒಬ್ಬ ನಟನಾಗಿ ಅವರು ಅತ್ಯಂತ ಬದ್ಧತೆ ಮತ್ತು ನಿರ್ಭಯತೆಯನ್ನು ಹೊಂದಿದ್ದರು. ಗಜನಿ ಚಿತ್ರದಲ್ಲಿ ಪ್ರದೀಪ್ ಜಿ ಅವರ ಪ್ರಮುಖ ಖಳನಾಯಕನ ಪಾತ್ರವನ್ನು ನಿರ್ವಹಿಸಿದರು. ತಮ್ಮ ಚಿತ್ರರಂಗದಲ್ಲಿನ ಅತ್ಯಂತ ಪ್ರಭಾವಶಾಲಿ ಖಳನಾಯಕನ ಪಾತ್ರಗಳಲ್ಲಿ ಇದೂ ಒಂದು ಎಂದು ನಾನು ಭಾವಿಸುತ್ತೇನೆ. ಅವರು ಇಲ್ಲದೆ ಆ ಚಿತ್ರವು ಇಷ್ಟೊಂದು ಯಶಸ್ವಿಯಾಗುತ್ತಿರಲಿಲ್ಲ ಎಂದರು. ಲಗಾನ್ ಚಿತ್ರದಲ್ಲಿ ದೇವ್ ಸಿಂಗ್ ಸೋಧಿ ಪಾತ್ರದಲ್ಲಿ ಪ್ರದೀಪ್ ರಾವತ್ ಅವರ ಅಭಿನಯವನ್ನು ಸ್ಮರಿಸಿದ ಅಮೀರ್, ಆ ಪಾತ್ರಕ್ಕೆ ಅವರು ನೀಡಿದ ವಿಶಿಷ್ಟ ಆಕರ್ಷಣೆಗಾಗಿ ಶ್ಲಾಘಿಸಿದರು. ಸೋಧಿ ಪಾತ್ರವನ್ನು ಇಂತಹ ವಿಶಿಷ್ಟ ಶೈಲಿ ಮತ್ತು ಆತ್ಮವಿಶ್ವಾಸದಿಂದ ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಎಂದು ಹೇಳಿದರು. ಪ್ರದೀಪ್ ರಾವತ್ ಅವರು ಆರಂಭದಲ್ಲಿ ಮುಂಬೈನ ಕೋಕಿಲಾಬೇನ್ ಧೀರುಭಾಯಿ ಅಂಬಾನಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಭಿವಂಡಿಯ ಕ್ಯಾನ್ಸರ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಅವರ ಪತ್ನಿಗೆ ಮತ್ತು ಪುತ್ರ ವಿಕ್ರಮಾದಿತ್ಯ ಅವರಿಗೆ ಪತ್ನಿ ಮತ್ತು ಪುತ್ರ ವಿಕ್ರಮಾದಿತ್ಯ ಇದ್ದಾರೆ. ಅವರ ಅಂತ್ಯಕ್ರಿಯೆ ನಿನ್ನೆ ನಡೆದಿದೆ.